ಯಾವ ಥರ ಹುಡುಗಿನ ನೋಡ್ತಾ ಇದ್ರು ನಿಮ್ಮ ಮನೆಯಲ್ಲಿ? ನಿಮ್ಮ ಕಲ್ಪನೆಯಲ್ಲಿ ಇದ್ದಂತಹ ರಾಣಿ ಇವರೇ ಆಗಿದ್ರಾ? ಯಾವ ಥರ? ಇಲ್ಲ, ಆಗ್ತಾನೆ ನಮಗೆ ನಮ್ಮ ತಂದೆ ತೀರೋಗಿದ್ರು. ಸೊ ನಮ್ಮ ತಾಯಿ ಒಬ್ಬರೇ, ಅವಾಗ ನಾನು ನಮ್ಮ ತಾಯಿ ಇಬ್ಬರೇ ಮನೆಯಲ್ಲಿ ಇದ್ರಿ. ಸೊ ನ್ಯಾಚುರಲ್ಲಾಗಿ ಮನೆಯಲ್ಲಿ ಮದುವೆ ಆದರೆ ಇನ್ನೊಬ್ಬರು ಬರ್ತಾರೆ, ಈ ದೃಷ್ಟಿಯಿಂದ ನೋಡ್ತಾ ಇತ್ತು. ನಮ್ಮ ಪರಿಮಳ ನೋಡಿದಾಗ ಅಲ್ಲಿ ಅವರು ಎಜುಕೇಷನ್ MA ಮಾಡಿದರು, LLB ಮಾಡ್ತಾಯಿದ್ರು. ಸೊ ಅದಷ್ಟು ಎಜುಕೇಷನ್ನು ಇದೆ, ಮುಂದೆ ಮಕ್ಕಳಿಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು. ಮದುವೆ ಆಯಿತು ನಂತರ ಸಾಮಾನ್ಯವಾಗಿ ಯಾರೇ ಮಿನಿಸ್ಟರ್ಗಳಿರ್ಬೋದು, ಮನೆಗೆ ಬಂದಂಥ ಸಂದರ್ಭದಲ್ಲಿ ಮನೇಲಿರೋ ಯಜಮಾನಿನೇ ಹೋಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ನಿಮ್ಮ ಮನೆಯಲ್ಲೂ ಹಾಗೇನೇನ? ನಾನು ಫಸ್ಟ್ ಎಲೆಕ್ಷನ್ನು ಒಂದು ಎರಡು ಎಲೆಕ್ಷನ್ ಬಿಟ್ಟರೆ ಉಳಿದಿದ್ದೆಲ್ಲ ಎಲೆಕ್ಷನ್ನು ನನ್ನ ಹೆಂಡ್ತಿನೇ ಮಾಡೋದು. ಸೊ ನಾನು ನಾರ್ಮಲ್ ಈಗಂತೂ ಕಳೆದ 3 ಎಲೆಕ್ಷನ್ ನಾನು ಸ್ಟೇಟ್ ಲೀಡರ್ ಆಗಿರೋದ್ರಿಂದ, ಡೆಪ್ಟಿ CM ಆಗಿ, ಹೋಮ್ ಮಿನಿಸ್ಟರ್ ಆಗಿ ಎಲ್ಲ ಕೆಲಸ ಮಾಡಿದ್ರಿಂದ ಇಡೀ ಸ್ಟೇಟ್ ಟೂರ್ ಹೋಗ್ತಾಯಿದ್ದೆ ನಾನು. ಏರಿಯಾಗೆ ಕಡಿಮೆ. ನನ್ನ ಶ್ರೀಮತಿಯವರು 3 ತಿಂಗಳು ಮುಂಚೆನೇ ಪ್ರತಿ ಮನೆಗೂ ಹೋಗಿದ್ದಾರೆ. ಆಲ್ಮೋಸ್ಟ್ ಆಲ್ ನಾನು ಕೊನೆ ಒಂದು 2 ದಿನ ಚುನಾವಣೆ ಪ್ರಚಾರ ಬಂದಾಗ ಎಲ್ಲರೂ ಹೇಳ್ತಾರೆ, ಅಣ್ಣ ನೀನೇನು ಬರೋದು ಬೇಡ, ಬಂದೋಗಿದ್ದಾರೆ, ಅಕ್ಕ ಬಂದೋಗಿದ್ದಾರೆ ಅಂತೇಳಿ. ಈಗಲೂ ಅಷ್ಟೇ, ನನ್ನ ಹತ್ರ ಯಾರಾದರೂ ಜಗಳ ಆಡಿದ್ರೆ, ನಮ್ಮ ಏರಿಯಾದಲ್ಲಿ ನಮ್ಮ ಕಾರ್ಯಕರ್ತರು ನಾನು ಕೋಪ ಮಾಡ್ಕೊಂಡ್ರೆ ನನ್ನ ಹತ್ರ ಅವ್ರು ಜಗಳ ಆಡೋಲ್ಲ. ಅವ್ರು ಸೀದಾ ಬಂದು ನನ್ನ ಮನೆಯಲ್ಲಿ ನಮ್ಮ ಮಿಸಸ್ ಹತ್ರ ಕಂಪ್ಲೇಂಟ್ ಹೇಳ್ತಾರೆ, ಅಕ್ಕ ಅಣ್ಣ ಹಿಂಗಂದರು ಹಾಗಂದರು ಅಂತ. ಮತ್ತು ನನಗೆ ಕರೆದು ಅವ್ರನ್ನ ಕೂತಿರಿಸಿ ತಿಂಡಿ ಕೊಟ್ಟು ಅವ್ರಿಗೆ ಮಾತಾಡಿಸಿ ಸಮಾಧಾನ ಮಾಡಿ ಕಳಿಸೋವಂಥದ್ದು.